ಓ ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತು ನಾನು ಬಂದಿರೋದು ಹಲೋ ದೋಸೆ ಮಾಸ್ಟರ್ ಅಂತ, ಅಂದ್ರೆ ಅರ್ಥ ಅಂಥ ಒಂದು ಅಡ್ಡಕ್ಕೆ ಕರ್ಕೊಂಬಂದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ದೋಸೆ, ಅದರಲ್ಲೂ ಸ್ಪಾಂಜ್ ದೋಸೆ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ, ರಾಗಿ ದೋಸೆ, ಗೀಪುಡಿ ದೋಸೆ, ಹಿಂಗೆ ಸಿಕ್ಕಾಪಟ್ಟೆ ದೋಸೆಗಳಿವೆ. ಬನ್ನಿ ಹೋಗೋಣ, ಯಾವ ದೋಸೆ ಫೇಮಸ್ಸು ಆ ದೋಸೆ ನಾವು ತಿನ್ನೋಣ. ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಹಲೋ ದೋಸೆ ಮಾಸ್ಟರ್ ಅಂತ. ಬನ್ನಿ ಹೋಗೋಣ. ವೀಕ್ಲಿ ಬರ್ತಿರ್ತೀನಿ. ತುಂಬ ಚೆನ್ನಾಗಿದೆ ಫುಡ್ಡು. ಮಸಾಲೆ ದೋಸೆ, ಹಬೆ ಸೆಟ್ ದೋಸೆ, ಅವಲಕ್ಕಿ ಇದೆಲ್ಲ ಟ್ರೈ ಮಾಡೋವಂಥದ್ದು. ಹಬೆ ಸೆಟ್ ದೋಸೆ ಇಲ್ಲಿ ಸ್ಪೆಷಲು, ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ. ನಾನು ಆ್ಯಕ್ಚುಲಿ ಆನಿಯನ್ಸ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ಆನಿಯನ್ಸ್ ಇಲ್ದಿರ ದೋಸೆಗೆ ಪಲ್ಯ ಎಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತು. ಹಾಗಾಗಿ ಯೂಶಲಿ ಇಲ್ಲಿ ದೋಸೆ ತಿನ್ನೋಕೆ ಇಷ್ಟಪಡ್ತೀನಿ. ಮತ್ತು ನೀಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇಲ್ಲಿ ನಾನು ತಗೊಂಡಿರೋದು ಸೆಟ್ ದೋಸೆ. ಇಲ್ಲಿ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಒಂದು ಸ್ಪೆಷಾಲಿಟಿ ಏನು ಹೋಟೆಲ್ದು ಅಂದ್ರೆ ನೋ ಆನಿಯನ್, ನೋ ಗಾರ್ಲಿಕ್ ಅಂಡ್ ನೋ ಪ್ರಿಸರ್ವೇಟಿವ್ಸ್ ಆರ್ ನೋ ಸೋಡಾ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಯಾವಾಗಲೂ ಬರ್ತೀವಿ ಅಂಡ್ ಈ ಹೋಟೆಲ್ನ ತುಂಬಾ ಪ್ರಿಫರ್ ಮಾಡ್ತೀವಿ. ಥ್ಯಾಂಕ್ ಯು. ಈಗಾಗಲೇ ಎಲ್ಲರೂ ಹೇಳೋದಂತೆ ಇಲ್ಲಿ ಯಾವುದೇ ರೀತಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಸೋಡಾನು ಬಳಸೋದಿಲ್ಲ. ಇಲ್ಲಿ ಪ್ರತಿ ದೋಸೆಗೂ ಇವ್ರು ಬಳಸ್ತಾರೆ ಪ್ಯೂರ್ ಬೆಣ್ಣೆ, ಅದೇ ರೀತಿ ಒಂದಿಷ್ಟು ತುಪ್ಪ. ಇದನ್ನು ಹಾಕಿ ಕೊಟ್ಬಿಟ್ರೆ ಎಂಥ ದೋಸೆನೂ ಘಮ್ ಅನ್ನಲೇಬೇಕು. ಆಮೇಲೆ ಇವರದ್ದು ಸ್ಪೆಷಲ್ ದೋಸೆ ಏನು ಗೊತ್ತಾ, ಹಬೆ ದೋಸೆ ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬರೀ ಹಬೆಲೇ ಬೆಂದು ನಮಗೆ ಕೊಡುವಂಥದ್ದು. ಅದರಲ್ಲಿ ಸಿಗೋ ಟೇಸ್ಟು ಇನ್ನೂ ಚೆಂದ ಅಂತ ಹೇಳ್ಬೋದು. ದೋಸೆಲೂ ಅಷ್ಟೇ ಸಿಕ್ಕಾಪಟ್ಟೆ ವೆರೈಟೀಸ್ ದೋಸೆ ಇದೆ, ಎಲ್ಲದಕ್ಕೂ ತುಪ್ಪ ಹಾಕ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಯಾವುದು ಗೊತ್ತಾ, ನೀವು ನೋಡ್ತಾ ಇದ್ದೀರಲ್ಲ ರಾಗಿ ದೋಸೆ. ರಾಗಿಯಲ್ಲೂ ರಾಗಿ ಸ್ಪಾಂಜ್ ದೋಸೆ ಅಂತಿದೆ. ಸ್ಪಾಂಜ್ ದೋಸೆ ಅಂದ್ಕೊಳ್ಳೆ ನಿಮ್ಗೆ ಏನಪ್ಪ ಇದು ಸ್ಪಾಂಜ್ ಥರನೇ ಸ್ಮೂತಾಗಿ, ಆಮೇಲೆ ಅವ್ರು ಅದಕ್ಕೆ ಹಾಕಿರೋ ತುಪ್ಪಗಳು ಅಥವಾ ಅದಕ್ಕೆ ಹಾಕಿರೋ ಬೆಣ್ಣೆ ಇರ್ಬೋದು, ದೋಸೆ ಟೇಸ್ಟನ್ನ ಡಬಲ್ ಮಾಡುತ್ತೆ. ದೋಸೆಲಿ ತೂತಿದ್ರೇ ಮಜಾ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಅಷ್ಟೇ ಸ್ಪಾಂಜ್ ದೋಸೆ, ಹಬೆ ದೋಸೆ ನೀವು ನೋಡಬೇಕು, ಆ ತೂತಾಗಿ ದಪ್ಪವಾಗಿ ಕೊಡ್ತಾರೆ. ಇನ್ನು ಓಪನ್ ದೋಸೆ ಅದಂತೂ ಕೇಳೋದೇ ಬೇಡ. ನಾನು ನೋಡ್ದಂಗೆ ಒಂದು ಸಲ ದೋಸೆ ಹುಯ್ಯೋಕ್ಕೆ ಶುರು ಮಾಡಿದ್ರಂದರೆ ಅದರಲ್ಲಿ ಮಸಾಲೆ ದೋಸೆ, ಪ್ಲೈನ್ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ರಾಗಿ ದೋಸೆ, ಸ್ಪಾಂಜ್ ದೋಸೆ, ಹೀಗೆ ವೆರೈಟೀಸ್ ಆಫ್ ದೋಸೆ ಒಂದೇ ಸಲ ಒನ್ ಬೈ ಒನ್ ಕೊಡ್ತಾನೆ ಇದ್ರಪ್ಪ. ಸೊ ದೋಸೆ ಮಾಸ್ಟರ್ ನಾವು ಎವ್ರಿ ವೀಕೆಂಡ್ ಆಲ್ಮೋಸ್ಟ್ ನಾವು ಜೆ ಪಿ ನಗರದಿಂದ ಬರ್ತೀವಿ ಇಲ್ಲಿಗೆ. ಎವ್ರಿ ವೀಕೆಂಡ್ ಬರ್ತೀವಿ. ದೋಸೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಇಲ್ಲಿ. ಸೊ ಈ ಥರ ಟೇಸ್ಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ನಾವು ಜೆ ಪಿ ನಗರದಿಂದ ಇಲ್ಲಿ ಎವ್ರಿ ವೀಕೆಂಡ್ ಬರ್ತಾ ಇರ್ತೀವಿ ದೋಸೆ ತಿನ್ನೋಕೆ. ಟೇಸ್ಟ್ ಇಸ್ ರಿಯಲಿ ಗುಡ್. ಮತ್ತು ಈ ಸಾಗು ಒಂಥರ ಡಿಫ್ರೆಂಟ್ ಆಗಿದೆ, ಬೇರೆ ಥರ ಸಾಗುಗಳಲ್ಲ. ನಾರ್ಮಲ್ ಆಗಿ ನಾವು ಬೇರೆ ಹೋಟೆಲಲ್ಲಿ ತಿಂದರೆ ಆ ಸಾಗು ಡಿಫ್ರೆಂಟ್ ಆಗಿರುತ್ತೆ, ಬಟ್ ಇದರಲ್ಲಿ ಏನೋ ಡಿಫ್ರೆಂಟ್ ಇದೆ. ಹಾಗಾಗಿ ಒಂಥರ ಟೇಸ್ಟ್ ಗುಡ್. ನನಗೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಇದ್ದೇನೆ ಈ ಥರ ಟೇಸ್ಟ್ ಸಿಗೋದು ತುಂಬ ರೇರ್ ಅನ್ಸುತ್ತೆ. ದೋಸೆ ಚೆನ್ನಾಗಿದೆ, ಬೆಣ್ಣೆದು ಇಷ್ಟ ನನಗೆ, ಪಲ್ಯನೂ ಚೆನ್ನಾಗಿದೆ. ಮನೇಲಿ ತಿನ್ನೋಕ್ಕಿಂತ ಇಲ್ಲಿ ತಿನ್ನೋದು ಇಷ್ಟನಾ? ಸ್ವಲ್ಪ ಇಷ್ಟ. ಸ್ವಲ್ಪ ಇಷ್ಟ ಅಲ್ಲ, ಇಷ್ಟ ಅಂತ ಹೇಳು. ಇಷ್ಟ ಇದೆ ತುಂಬ. ಹಾಂ ತಿನ್ನಲ್ಲ.
ಆಮೇಲೆ ಈ ಸ್ಪಾಂಜ್ ದೋಸೆ ತುಂಬ ಸಾಫ್ಟಾಗಿದೆ. ಮನೇಲಿ ಅಮ್ಮ ಮಾಡೋದು ಲೈಕ್ ಬರೀ ವೈಟ್ ಇರುತ್ತೆ. ಅದಕ್ಕಿಂತ ಚೆನ್ನಾಗಿದೆಯಾ? ಹಾಂ, ಇದು ಚೆನ್ನಾಗಿದೆ. ಎವ್ರಿ ಸ್ಯಾಟರ್ಡೆ ಬರ್ತೀರಾ? ನಾಟ್ ಎವ್ರಿ ಸ್ಯಾಟರ್ಡೆ, ಸಮ್ ಟೈಮ್ಸ್ ಬರ್ತೀವಿ. ಹಲೋ ದೋಸೆ ಮಾಸ್ಟರ್. ಇದರಲ್ಲಿ ನಾನು ಆರ್ಡ್ರ್ ಮಾಡಿದ್ದು ಗೀ ಪುಡಿ ಮಸಾಲೆ, ಫೇಮಸ್ ಬೇರೆ. ನೋಡೋಣ ಹೆಂಗಿದೆ ಗೀ ಪುಡಿ ಮಸಾಲೆ ಅಂತ. ಓ, ಸ್ವಲ್ಪ ರೋಸ್ಟಾಗಿ ಮಾಡಿದ್ದಾರೆ, ಸೂಪರು. ನೋಡಿ, ಫುಲ್ಲು ಹಾಲು, ಅದಕ್ಕೆ ಸರಿಯಾಗಿ ಈ ಒಂದು ಚಟ್ನಿ ಪುಡಿ. ಆಮೇಲೆ ನೀವು ನೋಡ್ಬೇಕು, ಇಲ್ಲಿ ನೋಡಿ ತುಪ್ಪ, ಸಿಕ್ಕಾಪಟ್ಟೆ ತುಪ್ಪ ಹಾಕಿದ್ದಾರೆ. ಅದಕ್ಕೆ ಒಂದು ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಕಾಯಿ ಚಟ್ನಿ ಆಮೇಲೆ ನೋಡೋಣ. ಫಸ್ಟ್ ಇವಾಗ ನಾವು ಇದನ್ನು ಆಲೂ ಪಲ್ಯದ ಜೊತೆ ತಿನ್ನೋಣ. ಹೆಂಗಿದೆ ನೋಡೋಣ ಆಲೂ ಪಲ್ಯದ ಜೊತೆ. ಎಷ್ಟು ರೋಸ್ಟ್ ಆಗಿದೆ. ಚಟ್ನಿ, ಆಲೂ ಪಲ್ಯ, ತುಪ್ಪ ಸಖತ್ತಾಗಿದೆ. ಟೇಸ್ಟ್ ನೋಡೋಣ. ಹಲೋ ದೋಸೆ ಮಾಸ್ಟರ್ನ ಫಸ್ಟ್ ಬೈಟು. ಬಾಯಲ್ಲಿ ತುಪ್ಪ ಹಂಗೆ ತೇಲಾಡ್ತಾ ಇದೆ ಅಂತ ಹೇಳ್ಬೋದು. ದೋಸೆನೂ ಅಷ್ಟೇ ಮೀಡಿಯಮ್ ರೋಸ್ಟ್ ಇದೆ. ಆಲೂ ಪಲ್ಯ ನೀವಿಲ್ಲಿ ನೋಡಿ ಎಷ್ಟು ಗೀ ಹಾಕಿ ಹೆಂಗೆ ಕೊಟ್ಟಿದ್ದಾರೆ ಅಂತ. ಸೊ ಈಗ ಇದೇ ದೋಸೆಗೆ ಒಂದು ಬೈಟ್ ಚಟ್ನಿ ಜೊತೆ ನೋಡಿದ್ರೆ ಕಾಯಿ ಚಟ್ನಿ ಇದೆ. ಕಾಯಿ ಚಟ್ನಿ ವರ್ಸಸ್ ದೋಸೆ. ಹಿಂಗೆ ಈ ಚಟ್ನಿ ಒಂಥರ ಡಿಫ್ರೆಂಟ್ ಆಗಿದೆ. ಮೀಡಿಯಮ್ ಸ್ಪೈಸಿ, ಜಾಸ್ತಿ ಸ್ಪೈಸಿ ಏನಿಲ್ಲ, ಮೀಡಿಯಮ್ ಆಗಿದೆ. ಬಟ್ ಇವ್ರು ಕೊಟ್ಟಿರೋಂಥ ಈ ಒಂದು ತುಪ್ಪ ಹಾಕಿರೋ ದೋಸೆ, ಅದ್ರ ಜೊತೆಗೆ ಆಲೂ ಪಲ್ಯ, ಚಟ್ನಿ ಅದ್ಭುತವಾಗಿದೆ. ಸುತ್ತ ಆ ಚಟ್ನಿ ಪುಡಿ ಹಾಕಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ದೋಸೆಯಲ್ಲಿ ಸ್ಪೈಸಿ ಗೊತ್ತಾಗುತ್ತೆ. ಬಟ್ ಟೇಸ್ಟ್ ವೈಸು ತಿಂತಾ ಇದ್ದರೆ ಈ ಬಾಯಲ್ಲಿ ತುಪ್ಪನೇ ಹಾಗೆ ಉಳಿದೋಗುತ್ತೆ. ನೋಡ್ಬೋದು, ಹೆವಿ ತುಪ್ಪ. ಸೊ ಇದಕ್ಕೆ ಹೆಂಗೆ ಅನಿಸುತ್ತೆ ಅಂದರೆ ಚಟ್ನಿ ಗಿಟ್ನಿ ಪಲ್ಯ ಏನು ಬೇಡ, ಹಂಗೆ ತಗೊಂಡು ಸೂಪರ್ ಆಗಿದೆ ಟೇಸ್ಟು. ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಹಲೋ ದೋಸೆ ಮಾಸ್ಟರ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಲ್ಲ ದೋಸೆಗಳು ಚೆನ್ನಾಗಿದೆ. ಯಾವಾಗ ಒಂದೇನು ಗೊತ್ತಾ, ಈ NR ಕಾಲೋನಿಯಲ್ಲಿ ಸ್ವಲ್ಪ ರೋಡು ಗೀಡೆಲ್ಲ ಸರಿ ಇಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದರಿಂದಾಗಿ ಇವ್ರಿಗೆ ಸ್ವಲ್ಪ ಇದಂತಲ್ಲ, ಇಲ್ಲಿನ ಸುತ್ತಮುತ್ತ ಎಲ್ಲ ಹೋಟೆಲ್ಗಳಿಗೂ ಸ್ವಲ್ಪ ಕಸ್ಟಮರ್ ಡೌನ್ ಆಗಿದೆ ಅನ್ನೋದು ಬಿಟ್ಟರೆ ಅಲ್ಟಿಮೇಟ್ ದೋಸೆ ಮಾತ್ರ. ಆಮೇಲೆ ಇದರದ್ದು ಎಕ್ಸಾಕ್ಟ್ ಲೊಕೇಶನ್ ಏನು ಸಿಂಪಲ್, NR ಕಾಲೋನಿ ಬಸ್ ಸ್ಟಾಪ್ ಇದೆಯಲ್ಲ ಅದ್ರ ಅಪೋಸಿಟ್ಟಲ್ಲೇ ಇದೆ ಹಲೋ ದೋಸೆ ಮಾಸ್ಟರ್ ಅಂತ. ಬನ್ನಿ, ಎಲ್ಲ ದೋಸೆಗಳು ಚೆನ್ನಾಗಿದೆ. ಇನ್ನೂ ಕನ್ಫ್ಯೂಷನ್ ಇದ್ದರೆ ಆ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀಟಾಗಿ, ಮಿಸ್ ಇಲ್ಲದೆ ಬನ್ನಿ. ಆಮೇಲೆ ನೀವು ಯಾವ ದೋಸೆ ತಿಂದ್ರಿ, ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.